ಆಯಿತಾ. ಅದಕ್ಕೆ ನನಗೆ ಚೌಕಿಯಲ್ಲಿ ಕಮೆಂಟ್ ಬಂದದ್ದು ಕೇಳಿದೆ, ನೀ ಮಾರೆ ಆ ಪದ್ಯ ಪಟ್ಟ ಮುಗಿಸ್ತಿ, ಅದಕ್ಕೆ ಒಂದು ಚಪ್ಪಾಳೆ ಬೀಳುವುದಿಲ್ಲ ಮಾರಾಯ, ನಿನಗೆ ಎರಡು ಅವ ಚಪ್ಪಾಳೆ ಹಾಕ್ಸ್ಕೊಳ್ತಾನೆ, ನಿನಗೊಂದು ಚಪ್ಪಾಳೆ ತಗೊಳ್ಳಿಕ್ಕಾಗೋದಿಲ್ಲ, ಹೇಗೆ ಮಾಡೋದು ನೋಡಿ. ಅದಿರುವುದೇ ಕೇಳಿದ್ರೆ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಮಲಂಗ್ಯ ಶ್ರಾದ್ದ ಮಿನಿತೊಂದು ದಿನ ಸಂಗತ ಮಾದೆಡಂತು ಕರ್ತ ಚಿನ್ನದ ಲಾಕೆಟ್ ಸನ್ಮಾನ ತುಂಬ ಕೆಟ್ಟ ಸನ್ಮಾನ ಆಗಿದೆ ಅವನ ಕಾರಣದಿಂದ, ನನ್ನ ಕಾರಣದಿಂದ ಅವನಿಗೆ, ಅವನ ಕಾರಣದಿಂದ ನನಗೆ. ಹೊಸ ಪ್ರಸಂಗದಲ್ಲಿ ಅದ್ಭುತ ಖುಷಿ ಕೊಟ್ಟ ಮೊದಲಿಗಾರ, ಅದಷ್ಟು ಹೇಳಲಿಕ್ಕೆ. ಸರ್, ಇಷ್ಟು ವರ್ಷದ ಯಕ್ಷಗಾನ ಜೀವನದಲ್ಲಿ ನಿಮ್ಮ ಹಿಮ್ಮೇಳಕ್ಕೆ ಬಂದರೆ, ಹಿಮ್ಮೇಳದ ಕಲಾವಿದರಲ್ಲಿ ಅತಿ ಹೆಚ್ಚು ನೀವು ಪ್ರೀತಿ ಮಾಡುವಂಥ ಕಲಾವಿದರು ಅಥವಾ ಇಷ್ಟಪಡುವಂಥ ಕಲಾವಿದರು? ನನಗೆ ಬಹುಶಃ ಟೆಂಟ್ ಮೇಳದಲ್ಲಿ ಪ್ರೀತಿಸುವ ಹಿಮ್ಮೇಳ ಎಲ್ಲರೂ ಟೆಂಟ್ ಪೆರಡೂರು ಮೇಳದಲ್ಲಿ ಅಂಥ ಪ್ರೀತಿಸುವ ಹಿಮ್ಮೇಳ ನನಗೆ ಟೆಂಟ್ ಮೇಳದಲ್ಲಿ ಸಿಕ್ಕಲಿಲ್ಲ. ಅದನ್ನು ಯಜಮಾನ್ ಕರುಣಾಕರ್ ಥಿಯೇಟರ್ ಹತ್ರ ಹೇಳಿದ್ರು, ನಿನಗೆ ಸಿಕ್ಕು, ಅವ್ರು ಹೇಳಿದ್ದಾರೆ ನಿನಗೆ ಒಳ್ಳೆ ಹಿಮ್ಮೇಳ ಒದಕ್ಲಿಕ್ಕಾಗಲಿಲ್ಲ ಮಾರೇ ನಂಗೆ ಹೇಳಿ. ಎರಡನೇ ಬಾರಿ ಈಗ ಹೋದವಾಗ ಸಿಕ್ಕಿದ್ರು, ಅಕ್ಷಯಾಚಾರ್ಯ ಅಂತ ಒಳ್ಳೆ ಮೊದಲಿಗಾರ ಸಿಕ್ಕಿದ. ಮೇಳ ಬಿಟ್ಟು ಬಂದ ಮೇಲೆ ನನ್ನ ಆತ್ಮೀಯರು ಹಂಡ್ರಮನೆ ನರಸಿಂಹಮಠ್ ಮತ್ತು ಪ್ರಸನ್ನ ಹೆಗ್ಗಾರ್ ಅಂತ, ಅವರ ಹಿಮ್ಮೇಳದಲ್ಲಿ 1 ವರ್ಷ ಅತ್ಯದ್ಭುತ ಖುಷಿಪಟ್ಟಿದ್ದೇನೆ. ಹೇಗೆ ಕೇಳಿದ್ರೆ ನೀರಿನ ಮೇಲೆ ಪದ್ಯ ಹೇಳೋದ ಅನುಭವ ಆಗಿದೆ. ಕುಮಟಾದಲ್ಲಿ ನೀವು ಕೇಳಿರ್ಬೋದು, ಕೀಚಕ ಅಂತಾಗಿತ್ತು. ಪ್ರಾಮಾಣಿಕವಾಗಿ ನನ್ನ ಪದ್ಯ ಪೂರ್ಣ ಒಳ್ಳೆಯದಾಗಲಿಕ್ಕೆ, ನನಗೊಂದು ಪ್ರೈಸ್ ಬರಲಿಕ್ಕಾಗಲಿ, ನಮ್ಮ ಕೀಚಕವಾದ ಗೆಲ್ಲಲಿಕ್ಕೆ ಸಂಪೂರ್ಣ ಅವರ ಹಿಮ್ಮೇಳ ಸಾಥ್ ಕಾರಣ. ಹಾಗಾಗಿ ಪ್ರಸನ್ನ ಹೆಗ್ಗಾರ್ ಅವರನ್ನು ಮತ್ತು ಹಂಡ್ರಮನೆಯವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಅತೀ ಪ್ರೀತಿಯ ಮೊದಲೇಗಾರರು. ಈ ಸದ್ಯಕ್ಕೆಂತೂ ನಮ್ಮ ಸಾತೂರು ಗಜಾನ ಹೆಗಡೆ ಅಂತ ಅವ್ರು ಸಾಥ್ ನೀಡ್ತಿದ್ದಾರೆ, ಅದೇ ರೇಂಜಿಗೆ ಬರ್ಬೋದು ಅನ್ನೋ ವಿಶ್ವಾಸ ಉಂಟು. ಸರ್, ಈ ಭಾಗವತಿಕೆ ವಿಭಾಗಕ್ಕೆ ಬಂದರೆ, ಹಿಂದೆ ನಾವುಡ್ರ ಕಾಲದಲ್ಲಿ ಅದು ಬೇರೆ ಆಗಿತ್ತು. ಈಗೆಲ್ಲ ಸಾಧಾರಣ ಹೆಚ್ಚಿನ ಆಲಾಪನೆಯನ್ನು ಮಾಡ್ತಾರೆ, ಈ ಭಾಮಿನಿಗಿರ್ಬೋದು, ಆಲಾಪನೆಯನ್ನು ಮಾಡ್ತಾರೆ. ಆದರೆ ನಿಮ್ಮಲ್ಲಿ ಅದು ಕಂಡು ಬರುವುದಿಲ್ಲ, ಹೆಚ್ಚಿನ ಆಲಾಪನೆಯನ್ನು ಮಾಡುವಂಥ ದೀರ್ಘವಾಗಿ. ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪೋ, ನೀವು ಯಾಕೆ ಮಾಡುವುದಿಲ್ಲ ಸರ್? ಮಾಡುವುದಿಲ್ಲ ಅಂತ ಹೇಳಿದ್ರೆ, ನನಗೆ ಟ್ರೈನಿಂಗ್ ಕೊಟ್ಟವರು ನನ್ನ ಗುರುಗಳು ಮೂಲ ತಾಳ ಹೇಳ್ಕೊಟ್ಟರು, ಗಣಪತಿ ಭಟ್ರು ಹೇಳ್ಕೊಟ್ಟವರು ಅಷ್ಟೇ. ಹೆಚ್ಚಿನ ಅಭ್ಯಾಸದ ಸುಬ್ರಹ್ಮಣ್ಯ ಧಾರೇಶ್ವರರಿಂದ ಅವರು ಅಂತಿದ್ರು, ಅದು ನಾವುಡ್ರು ಕಟ್ತೋಕರ್ ಅಂತವ್ರು ಮಾಡಿದ ನೈವೇದ್ಯ, ಅದನ್ನು ಊಟ ಮಾಡುವ ಕೆಲಸ ಮಾತ್ರ ನಿನಗೆ ಬ್ರಹ್ಮೂರು ಅಂತಿದ್ರು ಅವರು. ಅದನ್ನು ಹೆಚ್ಚು ಮಾಡಿ ಉದ್ದ ಮಾಡಿ ಹಾಳು ಮಾಡಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. ಅದು ನಾವುಡ್ರು ಕಟ್ತೋಕರ ಉಪ್ಪೂರು ಅಂತವ್ರು ಮಾಡಿದ ನೈವೇದ್ಯ, ಅದನ್ನು ಊಟ ಮಾಡುವ ಕೆಲಸ ಮಾತ್ರ ನನಗೋ ನಿನಗೋ ಇಷ್ಟೇ. ಅದನ್ನು ಹೇಳಿ, ಈಗ ಒಂದು ಉದಾಹರಣೆ ಹೇಳಬೇಕಿದ್ರೆ, ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಒಂದು ಭಾಮಿನಿ ಬರುತ್ತೆ ಸುಧನ್ಮದಲ್ಲಿ, ಆಯಿತಾ. ಅದಕ್ಕೆ ನನಗೆ ಚೌಕಿಯಲ್ಲಿ ಕಮೆಂಟ್ ಬಂದದ್ದು ಕೇಳಿದೆ, ನೀ ಮಾರೆ ಆ ಪದ್ಯ ಪಟ್ಟ ಮುಗಿಸ್ತಿ, ಅದಕ್ಕೆ ಒಂದು ಚಪ್ಪಾಳೆ ಬೀಳುವುದಿಲ್ಲ ಮಾರಾಯ, ನಿನಗೆ ಎರಡು ಅವ ಚಪ್ಪಾಳೆ ಹಾಕ್ಸ್ಕೊಳ್ತಾನೆ, ನಿನಗೊಂದು ಚಪ್ಪಾಳೆ ತಗೊಳ್ಳಿಕ್ಕಾಗೋದಿಲ್ಲ, ಹೇಗೆ ಮಾಡೋದು ನೋಡಿ. ಅದಿರುವುದೇ ಕೇಳಿದ್ರೆ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಮಲಂಗ್ಯ ಶ್ರಾದ್ದ ಮಿನಿತೊಂದು ದಿನ ಸಂಗತ ಮಾದೆಡಂತು ಕರ್ತವ್ಯ ಮೆನೆ. ಇಲ್ಲಿಗೊಂದು ಅಲ್ಪ ವಿರಾಮ. ಶೇಷಾನ್ನವನ್ನಾಗ್ರಾಣಿಸೆ ಕೃತುಭೋಜ್ಯ ಮಾದಪುದು ನಡು ಇರುಳು ಗಳೆದಾದ ಮೇಲ್ ವನಿತೆಯಂ ಒಡಗೂಡಬಹುದು. ಇಲ್ಲಿಗೊಂದು ಅಲ್ಪ ವಿರಾಮ. ಹೀಗೆ ಹೇಳಬೇಕೆ ಬಿಟ್ಟರು ನನಗೆ ಪುರ್ಸೊತ್ತು ಉಂಟು, ಜನ ಚಪ್ಪಾಳೆ ಹಾಕ್ತಾರೆ, ವಿಸಿಲ್ ಹಾಕ್ತಾರೆ, ನಾಳೆ ಫೇಸ್ಬುಕ್ಕಿಗೆ ಬರ್ತದೆ ಅಂತ ಹೇಳ್ಕೊಂಡು ಮಾಡಿಕೊಂಡು ಅಪಭ್ರಂಶ ಮಾಡೋ ಮನಸ್ಥಿತಿ ನಂದಲ್ಲ. ಅದು ಎಷ್ಟು ಉಂಟು ಅಷ್ಟು ಮಾಡುವ. ಈಗ ಹಿಂದಿನ ಯಾವ ಭಾಗವತರುಗಳು ಹಳೆಯ ಶೈಲಿ ಭಾಗವತರುಗಳನ್ನು ನೋಡಿ ಚಪ್ಪಾಳಿಗೋಸ್ಕರವಾಗಿ ಮಾಡಿದ ಯಾವ ಭಾಗವತರು ಇಲ್ಲ. ಈಗ ಹೆಚ್ಚು ಯಾರು ಫೇಸ್ಬುಕ್ಕಲ್ಲಿ ಓಡಾಡ್ತಾರೋ, ನಾನು ಸೇರಿಸಿದ್ದು ಹೆಚ್ಚು ಫೇಸ್ಬುಕ್ ವಾಟ್ಸಪ್ಪಿಗೆ ಯಾರು ಬರ್ತಾರೋ ಅದು ಟ್ರೆಂಡು. ಅವನಿಗೆ ಬರೀ 10,000 ಕಮೆಂಟ್ ಬಂದಿದೆ, ನಿನಗೆ ಬರೀ 3,000, ಅಂದರೆ ಈ ಭಾಗವತ ಕಡಿಮೆ ಅಂತ ಆಯಿತು. ಆ ಟ್ರೆಂಡ್ ಆಗಿದೆ. ಅದಕ್ಕಾಗಿ ನಾನು ಮಾಡೋದು ಇಲ್ಲ, ಮುಂದೂ ಮಾಡೋದಿಲ್ಲ. ನಮ್ಮ ಮನೆಯ ಅಪ್ಪಯ್ಯನವರಾಗಲಿ ಅಥವಾ ಚಿಕ್ಕಪ್ಪನವ್ರು ಅದಕ್ಕೆ ಮಾಡಲಿಕ್ಕೆ ಅವಕಾಶವೂ ಕೊಡಲಿಲ್ಲ. ಅವ್ರು ಮೊದಲಿಂದ ತಂದೆಯವರಾಗಲಿ ಚಿಕ್ಕಪ್ಪನವರಾಗಲಿ, ನೀನು ದೊಡ್ಡ ಭಾಗವತ ಆಗದೆ ಇದ್ದಿರೋಡಿಲ್ಲ, ಮನೆ ಮರ್ಯಾದೆ ತೆಗಿಬೇಡ, ಮತ್ತು ಆ ಯಕ್ಷಗಾನ ಚೌಕಟ್ಟನ್ನು ಮೀರಿ ಹೋಗಬೇಡ ಅಂತಲೇ ನಮ್ಗೆ ನಿರ್ದೇಶನ ಹಿರಿಯವ್ರದ್ದು, ನಮ್ಮ ಅಣ್ಣ ಆಗಲಿ ಯಾರೇ ಆಗಲಿ. ಈಗೂ ಅದೇ ನಿರ್ದೇಶನ ಉಂಟು. ಈಗೂ ನಾನು ಅಪ್ಪಯ್ಯನವ್ರ ಹತ್ರ
ಚಿಕ್ಕಪ್ಪನವ್ರ ಹತ್ರ ಕೆಲವೊಂದು ಕೇಳಿಕೊಂಡೇ ಮುಂದುವರಿತೇನೆ. ಈಗೂ ಕೆಲವೊಂದು ಪ್ರಸಂಗಗಳಲ್ಲಿ ಅಂದರೆ ಚರ್ಚೆ ಮಾಡಿ. ಈಗ ನಮಗೆ ಬೈಲಿಕ್ಕೆ ಬರುವುದಿಲ್ಲ. ಹಿಂದೆಲ್ಲ ಚಿಕ್ಕಪ್ಪನವರು ತಂದೆಯವರೆಲ್ಲ ಅದು ಹಾಗೆ ಮಾಡ್ತೇನೆ ಅಂತ ಬೈತಿದ್ರು. ಈಗ ನಾವು ಒಂದು ಪ್ರಬುದ್ಧಾವಸ್ಥೆ ಬಂದರೆ ಅದು ಮಾಡಿ ಸ್ವಲ್ಪ ಹಾಳು ಮಾಡ್ದಂಗೆ ಕಾಣ್ತದೆ ಇಷ್ಟೇ ಹೇಳ್ತಾರೆ. ನಮಗೂ ಒಂದು ಹಂತ, ನಮಗೂ ಹೆಂಡತಿ ಮಕ್ಕಳಲ್ಲ, ಆದ ಕಾರಣಕ್ಕೆ ಅಂದರೆ ನೇರ ಅಷ್ಟು ಬೈಲಿಕ್ಕೆ ಆಗೋದಿಲ್ಲ. 16 ವರ್ಷ ಮೀರಿದ ಮೇಲೆ ಮಕ್ಕಳನ್ನು ಮಿತ್ರರಂತೆ ನೋಡಬೇಕು ಅನ್ನೋ ಭಾವನೆಯಲ್ಲಿ. ಆದರೂ ಅಪಭ್ರಂಶ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಅಂದರೆ ಅದು ನಮಗೆ ನಡೆದು ಬಂದು ದಾರಿಯೂ ಅಲ್ಲ ನಮ್ಮದು ಅಂತ. ತಪ್ಪು ಮಾಡಿ ಸರಿ ಮಾಡುವ ಇದಲ್ಲ. ನಮ್ಮ ರಕ್ತದಲ್ಲೂ ಬರಲಿಲ್ಲ ತಪ್ಪು ಮಾಡದೇ ಇದ್ದಂಗೆ ನಡೆಯುವುದು ಕರ್ತವ್ಯ. ತಪ್ಪು ಆಗಿದೆ ಅಂತ ಹೇಳಾದ್ರೆ ಸರಿ ತಪ್ಪಾಗಿದೆ ಅಂತ ಒಪ್ಕೊಳ್ಬೇಕು. ಅದು ಪ್ರಜ್ಞಾವಂತನ ಲಕ್ಷಣ. ಆಗುವಷ್ಟು ಯಾವ ದಾರಿ ಕೇಳಿದ್ರೆ ತಪ್ಪು ಮಾಡದಿದ್ದೆ ನಡೆಯುವ ದಾರಿಯನ್ನು ಯಕ್ಷಗಾನದಲ್ಲಿ ರೂಢಿ ಮಾಡ್ಕೊಂಡಿದ್ದೇನೆ ನಾನು. ತಪ್ಪು ಮಾಡಬಾರ್ದು ಎನ್ನುವುದು ವಿಷಯ. ಸರ್, ಹೊಸ ಪ್ರಸಂಗಗಳಲ್ಲಿ ಸ್ವಲ್ಪ ಸಿನಿಮೀಯ ಹಾಡುಗಳನ್ನು ಕಾಪಿ ಮಾಡುವಂಥದ್ದು ಅಥವಾ ಅದರ ಧಾಟಿಯಲ್ಲಿ ಹಾಡುವಂಥದ್ದನ್ನು ಮಾಡ್ತಾರೆ. ಹೌದು. ಈ ಕೆಲವೊಂದು ಹಳೆ ಪ್ರಸಂಗದಲ್ಲೂ ಕೂಡ ಶುರು ಮಾಡಿದ್ದಾರೆ. ಜಾಸ್ತಿ ಉಂಟು ಈಗ. ಹೌದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಸರಿಯೋ ತಪ್ಪೋ? ಪೌರಾಣಿಕದಲ್ಲಿ ಸಿನಿಮಾ ಹಾಡುಗಳು, ಪೌರಾಣಿಕದಲ್ಲಿ ಇರ್ಬೋದು ಅಥವಾ ಹೊಸ ಪ್ರಸಂಗದಲ್ಲೂ ಸಿನಿಮೀಯ ಹಾಡುಗಳನ್ನು ತರುವಂಥದ್ದು, ಇದ್ರ ಬಗ್ಗೆ. ಹೊಸ ಪ್ರಸಂಗಗಳಲ್ಲಿ ಎಷ್ಟು ಸಿನಿಮಾ ಹಾಡು ತಂದರೂ ಅದಕ್ಕೆ ಯಾರೂ ಮಾತಾಡಲಿಕ್ಕಿಲ್ಲ. ಅದು 1 ವರ್ಷದ ಬದುಕು. ಅದಕ್ಕೆ ಯಾರೂ ಕಮೆಂಟ್ ಮಾಡಲಿಕ್ಕಿಲ್ಲ. ಅದು ಈಗ ಹೊಸ ಪ್ರಸಂಗ ನಾವುಡ್ರ ಕಾಲಕ್ಕೆ ಬಂದೋಗಿದೆ. ಅಂದರೆ ಈಗ ಈ ಭಾಗವತ್ ತಂದ, ಶಂಕರ ಬೆಡ ತಂದ, ಅವು ತಂದ ಹೇಳಲಿಕ್ಕಿಲ್ಲ. ನಾವುಡ್ರ ಕಾಲಕ್ಕೆ ಬಂದೈತೆ ಅದು. ಈಗ 35 ವರ್ಷದಿಂದ ಶಂಭು ಹೇಳಿದರು ಕಾಲಮಿತಿ ಯಕ್ಷಗಾನ ಬರ್ತದೆ, ಹೊಸ ಪ್ರಸಂಗ ಟ್ರೆಂಡ್ ನಡೀತದೆ ಅಂತೇಳಿ ಭವಿಷ್ಯ ಅವರು ಮೊದಲೇ ಹೇಳಿದ್ದಾರೆ 35 ವರ್ಷದಿಂದ. ಅಂದರೆ ನಾನು ಹೋಗಿಂತ ಮೊದಲೇ ಹೇಳಿದಾರಂತೆ ಕಾಲಮಿತಿಯೇ ಬರ್ತದೆ ಮುಂದೆ. ಅಂದರೆ ಎಷ್ಟು ಯೋಚನೆ ಮಾಡಿರ್ಬೋದು, ಎಷ್ಟು ಜ್ಞಾನಿಗಳು ಅವರು ಅನ್ನೋದು. ಪೌರಾಣಿಕದಲ್ಲಿ ಹೊಸ ಪ್ರಸಂಗಗಳ ಪದ್ಯ ಹೇಳುವುದನ್ನು ಜನ ಬಯಸಿದರೆ ನಾನೆಂತೂ ಹಾಡೋದಿಲ್ಲ. ಎಷ್ಟೋ ಗಾನವೈಭವಗಳಲ್ಲಿ ಮುನಿಸು ಥರ ಹಾಡು ಅಂತ ನನಗೆ ಹೇಳಿದರು, ಸ್ವತಃ ಹೇಳಿದ್ದಾರೆ. ನಾನು ಇನ್ನೂವರೆಗೆ ಹಾಡಲಿಲ್ಲ, ಅದು ದಾರೇಶ್ವರನೇ ವಿದ್ಯೆ, ನಾನು ಮತ್ತೆ ಹಾಡೋದಿಲ್ಲ ಅಂತೇಳಿ ನಿರಾಕರಿಸಿದ್ದೇನೆ. ಹಾಡೋದೂ ಇಲ್ಲ ಮುಂದೆ. ಅದು ಎಷ್ಟು ನನಗೆ ಒಂದೇ ಫೇಸ್ಬುಕ್ಕಲ್ಲಿ ಲೈಕ್ ಬಂದರೂ ಇಲ್ಲ, ನಾನು ಹಾಡೋದಿಲ್ಲ. ಪೌರಾಣಿಕದಲ್ಲಂತೂ ಪೌರಾಣಿಕ ಚೌಕಟ್ಟನ್ನು ಮೀರಿ ಹಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಸರ್, ಶಂಕರ್ ಭಟ್ ಬ್ರಹ್ಮೂರವರು ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ಪದ್ಯ ಹೇಳ್ತಾರೆ. ಅಂದರೆ ಕೆಲವೊಂದು ಸಲ ಪದ್ಯವನ್ನು ಚುರುಕು ಮಾಡುವಂಥದ್ದು ಅಥವಾ ಅದನ್ನು ಶಾರ್ಟ್ ಮಾಡಿ ಮುಗಿಸುವಂಥದ್ದು, ಕೆಲವೊಂದು ಸಲ ಅದ್ಭುತವಾಗಿ ಪದ್ಯ ಹೇಳುವಂಥದ್ದು ಅನ್ನುವಂಥದ್ದು ಜನರಲ್ಲಿ ಈ ರೀತಿಯಾದ ಮಾತುಗಳು ಉಂಟು ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಚುರುಕು ಮಾಡುವುದು ಅಂತಂದರೆ ಒಬ್ಬ ಸಂಘಟಕ ಇರ್ತಾನೆ. ಉದಾಹರಣೆಗೆ ನೀವೇ ನಮಗೆ 3 ತಾಸಿನಲ್ಲಿ ಮುಗಿಬೇಕು ಗದಾಯುದ್ಧ ಅಂತೀರಿ. ಒಬ್ಬ 2 ತಾಸಲ್ಲಿ ಗದಾಯುದ್ಧ ಮುಗಿಬೇಕು ಅಂತಾನೆ. ಮತ್ತೊಬ್ಬ 4 ತಾಸು ಹೋದ್ರೊಡಲೆ ಗದಾಯುದ್ಧ ಮುಗಿಯುವ ಅಂತ ಹೇಳ್ತಾನೆ. ಮನೆಯ ಯಜಮಾನನ ಅಥವಾ ಕಾಂಟ್ರಾಕ್ಟ್ದಾರನ ಮನಸ್ಥಿತಿ, ಅವನು ಎಷ್ಟು ಟೈಮಿಗೆ ಕೊಟ್ಟಿದ್ದಾನೋ ಅಷ್ಟು ಸಮಯಕ್ಕೆ ಮುಗಿಸಬೇಕಾದ ಕರ್ತವ್ಯ ಭಾಗವತನಾಗಿ ನಾನು ಹೊಣೆ ಇರುವುದರಿಂದ ಆ ಸಮಯಕ್ಕೆ ವಿಶಾಲವಾದ ಸಮಯ ಇದ್ದರೆ ಎಲ್ಲ ಪದ್ಯಗಳನ್ನು ಮಾಡೋಕ್ಕೆ ಚುರುಕು ಮಾಡದೆ ಮುಗಿಸ್ಬೋದು. ಎಲ್ಲವನ್ನು ತಗೊಂಡು ಇಂತಿಷ್ಟು ಸೀಮಿತ ಅವಧಿ ನಮಗೆ ಕೊಟ್ಟಾಗ ಅದಷ್ಟನ್ನು ಮಾಡುವ ಅನಿವಾರ್ಯ ಕಾರಣದಲ್ಲಿ ಮಾಡಿದ್ದೇನೆ ಹೊರತು ಬೇರೆ ಟೈಮ್ ನಾನು ಮಾಡಲಿಲ್ಲ. ಹಾಗೆ ಅದು ಅನಿವಾರ್ಯಕ್ಕೆ ಬಿಟ್ಟರೆ ಉದ್ದೇಶಪೂರ್ವಕವಾಗಂತೂ ಅಲ್ಲ. ಸರ್, ಪ್ರೇಕ್ಷಕರಿಂದ ನೀವು ಏನನ್ನು ನಿರೀಕ್ಷೆ ಪಡ್ತೀರಿ ಸರ್? ಪ್ರೇಕ್ಷಕರಿಂದ ನಿರೀಕ್ಷೆ ಅಂತ ಹೇಳಿದ್ರೆ ಒಳ್ಳೆಯ ಪದ್ಯ ಹೇಳಿದರೆ. ಈ ಒಳ್ಳೆಯ ಪ್ರೋಗ್ರಾಮ್ ಕೊಟ್ಟೆ ನಾನು. ಒಳ್ಳೆಯ ಪ್ರೋಗ್ರಾಮ್ ಕೊಟ್ಟಾಗ ಚಪ್ಪಾಳೆ ಹಾಕಿದರೆ ಸಹಜ ಬಿಡಿ. ಈಗ ಚಪ್ಪಾಳೆ ಹಾಕಿದರೆ ಹೊಗಳಿದರೆ ಸಂತೋಷ ಪಡದ ಮನುಷ್ಯನೇ ಇಲ್ಲ. ಅದನ್ನು ಎಲ್ಲ ಮನುಷ್ಯನಿಗಿದ್ದಾನೆ, ಸಹಜ. ಅದು ಉಪ್ಪು ಹುಳಿ ಖಾರ ತಿನ್ನುವ ಮನುಷ್ಯ ಎಲ್ಲವನಿಗಿದ್ದಾರೆ. ಪ್ರೇಕ್ಷಕರು ಒಳ್ಳೆಯದನ್ನು ಸ್ವೀಕರಿಸಿ, ಒಳ್ಳೆಯ ಪದ್ಯ ಹೇಳಿದರೆ, ಶಾಸ್ತ್ರೋಕ್ತ ಪದ್ಯ ಹೇಳಿದರೆ ಚಪ್ಪಾಳೆ ಹಾಕಿ ಸ್ವೀಕರಿಸಲಿ, ನಮಗೆ ಸಪೋರ್ಟ್ ಮಾಡಲಿ. ಕೆಟ್ಟದ್ದನ್ನು ಮಾಡಿದರೆ ನಾನೇ ರಂಗಸ್ಥಳದಲ್ಲಿ ಕೂತ್ಕೊಂಡು ಯಾವುದೋ ಮುಳ್ಳು ಪದ್ಯ ಹೇಳಿದೆ, ಸಂದರ್ಭ ಉಚಿತವಾದ ವ್ಯವಹಾರಗಳನ್ನು ಮಾಡಿದೆ ರಂಗಸ್ಥಳದಲ್ಲಿ, ಆವಾಗ ಡೈರೆಕ್ಟ್ ಬಂದು ಹೇಳಿದರೆ ಹೆಚ್ಚು ನಮ್ಮಂಥವ್ರು ಸಿದ್ದುಕೊಳ್ಳಿಕ್ಕೆ ಆಗ್ತದೆ. ಎಲ್ಲರೂ ಯಕ್ಷಗಾನ ಕಲಾವಿದರಿಗೆ ಬಹುಶಃ ಯಾರೂ ಡೈರೆಕ್ಟ್ ಬಂದು ಹೇಳ್ತಾ ಇಲ್ಲ. ಇನ್ನು ಯಾವ ಕಲಾವಿದನಿಗೂ ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ತಿದ್ದಾನೆ. ನಾವು ಈಗ ಗಂಟೆಗಟ್ಟಲೆ ಕುಣಿತಾರೆ, ಗಂಟೆಗಟ್ಟಲೆ ಆಲಾಪನೆ ಮಾಡ್ತಾರೆ, ಹೇಗೇಗೋ ಮಾಡ್ತಾರೆ, ಎಷ್ಟೊತ್ತಿಗೂ ಏನೇನೋ ಮಾಡ್ತಾರೆ. ಇದೆಲ್ಲ ಕಾರಣ ಪ್ರೇಕ್ಷಕರು ಚೌಕಿಗೆ ಬಂದು ನಮ್ಮನ್ನು ನೇರವಾಗಿ ತರಾಟೆ ತಗೊಳ್ಳೋದಿದ್ದೇ ಕಾರಣ. ನನ್ನ ಸೇರಿಸಿ ಕಾರಣ ಅನ್ನಿಸ್ತದೆ ನಮಗೆ. ಪ್ರೇಕ್ಷಕರು ನೇರವಾಗಿ ನೋಡಿ ನಿಂದು ಇದು ಮಾಡೋದು ತಪ್ಪಾಗಿದೆ. ಅದು ಹೇಳುವ ಪ್ರೇಕ್ಷಕನಿಗೂ ಜ್ಞಾನ ಬೇಕು. ಇದಷ್ಟೇ ಹೇಳ್ತೇನೆ. ಯಾವುದೋ ಜ್ಞಾನ ಇಲ್ಲದ್ದು ಪ್ರಶ್ನೆ ಕೇಳಿದ್ರೆ ಅಥವಾ ಉತ್ತರ ಕೇಳಿದರೆ ಅದಕ್ಕೆ ಆನ್ಸರ್ ಸರಿಯಲ್ಲ. ಒಬ್ಬ ಜ್ಞಾನವಂತ ಬಂದು ನೀನು ತಪ್ಪು ಮಾಡಿದ್ದಿ,
ಇದನ್ನು ಸರಿ ಮಾಡ್ಕೊ ಅವನಿಗೆ ಹೇಳುವ ಅರ್ಹತೆಯೂ ಬೇಕು ಪ್ರೇಕ್ಷಕನಿಗೆ. ಶಂಭುಗೌಡರು ಮೊದಲು ಕೇಂದ್ರದಲ್ಲಿ ಹೇಳ್ತಿದ್ರು, ನೀವು ಒಳ್ಳೆ ಕಲಾವಿದರು ಅಡ್ಡಿಲ್ಲ ಮನೆ, ಒಳ್ಳೆ ಪ್ರೇಕ್ಷಕ, ಪ್ರಜ್ಞಾವಂತ ಪ್ರೇಕ್ಷಕ ಆಗುವಂತಿದ್ರು. ಪ್ರೇಕ್ಷಕರಿಂದ ನಿರೀಕ್ಷೆ ಮಾಡ್ತೇನೆ. ಸರ್, ಭಾಗವತರಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಿ. ನಾವು ಕೇಳ್ಪಟ್ಟಾಗಿ ಕೆಲವೊಂದು ಕಡೆ ಕ್ಲಾಸನ್ನು ಕೂಡ ತಗೊಳ್ತಾ ಇದ್ದೀರಿ ಸರ್. ತುಂಬ ಕೆಳಗೆ ಮಾಡಿದ್ದೀರಿ. ಅದ್ರ ಬಗ್ಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲೆಲ್ಲಿ ಮಾಡಿದಿರಿ ಕ್ಲಾಸನ್ನು? ಪ್ರಥಮ ಕ್ಲಾಸು ಬಹುಶಃ ಈ ಪ್ರಶಾಂತ್ ನಾಯಕರ ನೇತೃತ್ವದಲ್ಲಿ ಹೆರಿಗುತ್ತಿಯಲ್ಲಿ ಮಾಡಿದ್ದೇನೆ. ಮತ್ತು ಹಿಲ್ಲೂರಿನಲ್ಲಿ ಪಡುಗೆರೆ ಅಂತ ಒಂದು ಇದೆ, ಗಣಪತಿ ಹೆಗಡರ ಮನೆ. ಅಲ್ಲಿ ಊಟ, ಮಧ್ಯಾಹ್ನ ಊಟ ಮಾಡಿ ಕ್ಲಾಸ್ ಮಾಡ್ತಾಯಿದ್ದೆ. ಚೆನ್ನಗಾರಲ್ಲಿ ಮಾಡಿದ್ದೇನೆ. ಮತ್ತು ಯಲವಳ್ಳಿಯಲ್ಲಿ ಮಾಡಿದ್ದೇನೆ. ನಾಗೂರು ಅಂತ ಒಂದು ಇಲ್ಲಿ ಹತ್ತಿರದ ಊರು, ಅಲ್ಲಿ ಮಾಡಿದ್ದೇನೆ. ಅತಿ ಹೆಚ್ಚು ಕಲಾವಿದರನ್ನು ಬೆಳವಣಿಗೆ ಅದು ಹೆರಿಗುತ್ತಿಯಲ್ಲಿ ಹೌದು, ಹಿಲ್ಲೂರಲ್ಲಿ ಹೌದು. ಪಡುಗೆರೆ ಅಂತ ಒಂದು 6-7 ವರ್ಷ ಯಕ್ಷಗಾನಗಳನ್ನು ಯಕ್ಷಗಾನ ಮಾಡ್ತಿದ್ರು. ನವಂಬರ್ದಲ್ಲಿ ಕ್ಲಾಸ್ ಮಾಡೋದು, ಅಕ್ಟೋಬರ್ ರಜೆಯಲ್ಲಿ, ಮತ್ತು ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಟ ಮಾಡೋದಾಗಿತ್ತು. ಗಣಪತಿ ಹೆಗಡರ ಮನೆ ಅಂತ, ದೇವಕಿ ಹೆಗಡೆ ಅಂತ, ರಾಜ ಹೆಗಡೆ ಅಂತ, ಈಗ ಆತ್ಮೀಯವರು ನಮಗೆ. ಹಿಲ್ಲೂರಿಗೆ ಹೋದಾಗ ಅವಶ್ಯ ಅವ್ರ ಮನೆಗೆ ಹೋಗ್ತೇನೆ ಊಟಕ್ಕೆ. ಅವ್ರ ಮನೆ ಊಟ ಆಸರಿ ಮಾಡ್ಕೊಂಡು ಕ್ಲಾಸ್ ಮಾಡ್ತಾಯಿದ್ದೆ. ಅಲ್ಲೆಲ್ಲ ಹಣ ತಗೊಂಡಿದ್ದೇನೆ ಕ್ಲಾಸ್ ಮಾಡಿದ್ದಕ್ಕೆ. ಉಳಿದ ಕೆಲವು ಕಡೆಗೆ ಧರ್ಮಕ್ಕೂ ಈಗ ಮನೆಗೆ ಬಂದರೆ ಈಗೂ ಹೇಳ್ಕೊಡ್ತೇನೆ. ಈಗೂ ನಡೀತಾ ಉಂಟು. ಈಗ 1-2 ಜನ ಬರ್ತಾರೆ. ಈಗ ಹಿಲ್ಲೂರು ರಾಮ ಅಂತ ಒಬ್ಬ ಪಡಗಾರ, ಈ ಥರ ಮೆಕ್ಕೆಕಟ್ಟಿನ ಮೇಳಕ್ಕೆ ಅವ ಸ್ವಲ್ಪ ಈಗ ಮಳೆಗಾಲದಲ್ಲಿ 2 ವರ್ಷ ಕಂಟಿನ್ಯೂ ಬಂದಿದ್ದ. ಒಂದು ಹಂತದ ಅವನಿಗೆ ಆಗಿದೆ ಟ್ರೈನಿಂಗು. ಈ ವರ್ಷ ಮೇಳಕ್ಕೆ ನಾನು ಟ್ರಿಪ್ ಬರ್ತೆ ಅಂತ ಸೇರಿಸಿದ್ದೇನೆ. ಇಲ್ಲಿ ಬ್ರಹ್ಮೂರಲ್ಲೊಬ್ಬ ಸತೀಶ್ ಪಡ್ಕಾರ ಅಂತ ಇದ್ದಾನೆ, ಮೆಕ್ಕೆಕಟ್ಟಿನ ಮೇಳಕ್ಕೆ ಕಳೆದ ವರ್ಷ ಸಂಗೀತಗಾರ, ಅವ ಸೇರಿಕೊಂಡಿದ್ದಾನೆ. ಯಕ್ಷಗಾನ ಕಲಿತವನು ಮೊನ್ನೆ ಒಂದು ಫೋನ್ ಬಂದಿತ್ತು, ಕಾರವಾರದಲ್ಲಿ SP ಆಗಿದ್ದಾನೆ. ಈಗ ಯಕ್ಷಗಾನದಲ್ಲಿ ಅವ ಒಂದೊಂದು ವರ್ಷಕ್ಕೊಂದು ವೇಷ ಮಾಡ್ತಂತೆ. ಸರ್, ನಾನೀಗ SP ಆಗಿದ್ದೇನೆ, ಯಕ್ಷಗಾನ 1 ವರ್ಷ ವೇಷ ಮಾಡ್ತಾ ಇದ್ದು ಭಾಳ ಖುಷಿ. ಹೆರಿಗುತ್ತಿಯಲ್ಲಿ ಈಗೂ ನಡೀತಾ ಉಂಟು. ಪ್ರಶಾಂತ್ ನಾಯಕರ ನೇತೃತ್ವ ಭಾಳ ಸಪೋರ್ಟರ್ ನಮಗೆ. ಈಗೂ ನಡೀತಾ ಉಂಟು. 4 ಜನ ಭಾಗವತರು ರೆಡಿ ಆಗಿದ್ದಾರೆ. ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಹೊಸ ಪ್ರಸಂಗದಲ್ಲಿ ಹಿಮ್ಮೇಳದಲ್ಲಿ ಸಾಥ್ ನೀಡಿದಂಥವರಲ್ಲಿ ಯಾರನ್ನಾದ್ರೂ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಹಿಮ್ಮೇಳದಲ್ಲಿ ಹೊಸ ಪ್ರಸಂಗದಲ್ಲಿ ನನ್ನ ಕ್ರೇಜಿಗೆ ಕಾರಣ ಆದ ಶಶಿ ಆಚಾರ್ಯ ಮೊದಲೇಗಾರ. ಹೊಸ ಪ್ರಸಂಗದಲ್ಲಿ 1 ವರ್ಷ ಪ್ರಸಂಗದ ನೆನಪಿಲ್ಲ, ನಂದು ಗೋಕುಲಾಷ್ಟಮಿ ಪ್ರಸಂಗ 5 ಮೊದಲೇನು ಬಾರಿಸ್ತಾ ಇದ್ರು. ಆ ವರ್ಷ ಅದ್ಭುತ ಸನ್ಮಾನ ನನಗೆ. ಎಲ್ಲರೂ ಅಷ್ಟೊತ್ತು ಸಭೆ ಎದ್ದು ನಿಂತು ಚಪ್ಪಾಳೆ ಹಾಕಿದ್ದು. ಕೊನೆಗೆ ಒಂದು ಬೆಳ್ಳಿ ಚೈನು, ಒಂದು ಚಿನ್ನದ ಲಾಕೆಟ್ ಸನ್ಮಾನ. ತುಂಬ ಕೆಟ್ಟ ಸನ್ಮಾನ ಆಗಿದೆ ಅವನ ಕಾರಣದಿಂದ, ನನ್ನ ಕಾರಣದಿಂದ ಅವನಿಗೆ, ಅವನ ಕಾರಣದಿಂದ ನನಗೆ. ಹೊಸ ಪ್ರಸಂಗದಲ್ಲಿ ಅದ್ಭುತ ಖುಷಿ ಕೊಟ್ಟ ಮೊದಲೇಗಾರ, ಅದಷ್ಟು ಹೇಳಲಿಕ್ಕೆ ಖುಷಿ ಪಡ್ತೇನೆ ಸರ್. ಮೊದಲು ನೀವು ಭಾಗವತಿಗೆ ಅಂದರೆ ಇಲ್ಲಿ ಕಲ್ತೆಲ್ಲ ಆದಮೇಲೆ ಫಸ್ಟ್ ಭಾಗವತಿಗೆ ಮಾಡಿದಂಥ ಸ್ಥಳ ಯಾವುದು? ಫಸ್ಟ್ ಬಹುಶಃ ನಾನು ತಾಳ ಹಿಡ್ಕೊಂಡು ಪದ್ಯ ಹೇಳಿದ್ದು ಕುಡುಗುಂಡಿ ಅಂತ, ನನ್ನ ಮಾವನ ಮನೆ, ನನ್ನ ಹೆಂಡತಿ ಅಪ್ಪನ ಮನೆ. ಅಲ್ಲಿ ಪ್ರಥಮ ತಾಳ ಹಿಡಿದು ಪದ್ಯ ಹೇಳಿದ್ದು. ಯಾವ ಪ್ರಸಂಗ ಆಗಿತ್ತು? ಪ್ರಸಂಗದ ನೆನಪು ಗೊತ್ತಿಲ್ಲ. ಸಂಗೀತಗಾರಿಕೆ ಮುದದಿಂದ ನಿನ್ನ ಆವಾಗ ಗೋಪಾಲ ವೇಷ ಎಲ್ಲ ಇರ್ತಿತ್ತು. ಕೋಡಂಗಿ ಅಲ್ಲ, ಗೋಪಾಲ ವೇಷದ ಇರ್ತಿತ್ತು ನೆನಪು ನನಗೆ. ಫಸ್ಟ್ ಪ್ರಥಮ ಪದ್ಯ ಹೇಳಿದ್ದಂತೂ ಅಲ್ಲಿ. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಇದೊಂದು ಸ್ವಲ್ಪ ಕ್ಲಿಷ್ಟಕರವಾದಂಥ ಪ್ರಶ್ನೆ ಇರ್ಬೋದು ನಿಮಗೆ. ಒಬ್ಬ ಭಾಗವತರಾದವರು ಒಂದು ಗಣಪತಿ ಪೂಜೆ ಮಾಡಿ ನಂತರ ನೇರ ಯಾವುದೋ ಒಂದು ಮೇಳಕ್ಕೆ 2ನೇ ಭಾಗವತರಾಗಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಯಕ್ಷಗಾನದಲ್ಲಿ ಅದು ಸಾಧ್ಯ? ಯಕ್ಷಗಾನ ಇತಿಹಾಸದಲ್ಲಿ ಇನ್ನುವರೆಗೆ ನಡೆದೋದಿಲ್ಲ. ನಡೆದ್ರೆ ಪವಾಡ, ನೇರವಾಗಿ ಹೇಳ್ತೇನೆ. ಯಕ್ಷಗಾನ ಇತಿಹಾಸದಲ್ಲಿ ಆದದ್ದೇ ಇಲ್ಲ. ಸಂಗೀತಗಾರಿಕೆ ಕಲಿತು ಒಂದು 5 ವರ್ಷ ಅಥವಾ 2 ವರ್ಷ ಟ್ರೈನಿಂಗ್ ಆದರ್ತು ಯಾವ ಮೇಳಕ್ಕೂ 2ನೇ ಭಾಗವತಿಗೆ ಹಾಕಿದ ದಾಖಲೆಗಳು ಇನ್ನುವರೆಗಿಲ್ಲ. ಅದು ಹೇಳಿದ ಯಾವನು ಹೇಳಿದ್ರು ಸುಳ್ಳು ಅಂತ ಆಗ್ತದೆ, ಚಾನ್ಸಸ್ ಇಲ್ಲ. ಅವನಿಗೆ ಬೇಸಿಕ್ ಜ್ಞಾನ ಅಂತಂದರೆ ಒಂದು ಮನೆ ರೆಡಿ ಆಗಬೇಕಿದ್ರೆ ಪಂಚಾಂಗ, ಅದರ ನಂತರ ಗೋಡೆ ಹೇಗೆ ಆಗಿದೆ ಹಾಗೆ ಮೊದಲು ಅಕ್ಷರಾಭ್ಯಾಸ, ತದ್ದಿಕುತಕ, ಶ್ರೀ ಗುರು ಗಣಾಧಿಪತಿ ನಮ, ತಾಳ, ಅದರ ನಂತರ ತಾಳದಲ್ಲ ಆದಮೇಲೆ ರಾಗಗಳು, ಅದರ ನಂತರ ಸಭಾಲಕ್ಷಣ ಆದ ನಂತರ ರಂಗಯ್ಯ ಓಡಿಬ, ಅದರ ನಂತರ ಒಡ್ಡೋಲಗ, ತೆರೆ ಒಡ್ಡೋಲಗ, ಕಿರಾತ್ ಒಡ್ಡೋಲಗ ಎಲ್ಲ ಪ್ರಸಂಗದ ಟ್ರೈನಿಂಗ್ ಎಲ್ಲ ಆದಮೇಲೆ ಒಂದೊಂದು ಪ್ರಸಂಗದ ನಿರ್ದೇಶನ ಆದಮೇಲೆ
ಅವ ಸಮರ್ಥ ಭಾಗವತಾಳ ಅನಿಸಿಕೊಂಡ್ರೆ ನೋಡುವ ಪ್ರೇಕ್ಷಕರಿಗೆ ಅವನ ಮೇಲೆ ಬಿಟ್ಟರೆ ಆದ್ರ ನಂತರ ಅವನ ಯೋಗ ಭಾಗ್ಯಗಳು ಒಳ್ಳೇದಿದ್ದರೆ ಸ್ವರ ಒಳ್ಳೇದಿದ್ದರೆ ಮೇಳಕ್ಕೆ ಹೋಗೋದೇ ಬಿಟ್ಟು ಡೈರೆಕ್ಟಾಗಿ ಗಣಪತಿ ಶ್ರೀ ಗುರು ಗಣಾಧಿಪತಿ ಕಲ್ತವು ಯಾವ ಭಾಗವತನು ಇಂದುವರೆ ಇತಿಹಾಸದಲ್ಲಿ ಇಷ್ಟು ಯಕ್ಷಗಾನದ ಇತಿಹಾಸದಲ್ಲಿ ಎಷ್ಟು ಹಿಂದೆ ಗೊತ್ತುಂಟಲ್ಲ ಹಿಂದೆಷ್ಟಿದೆ ಗೊತ್ತಿಲ್ಲ ಆದ ದಾಖಲೆ ಇಷ್ಟು ಸ್ಪಷ್ಟವಾಗಿ ಹೇಳ್ತೇನೆ. ಹೌದು ಸರ್, ನೀವು ಇಷ್ಟು ವರ್ಷದ ಅನುಭವ ಹೊಂದಿದ್ದೀರಿ, ಒಂದು ಅನುಭವ ಇದ್ದಂಥ ಭಾಗವತರು, ಪ್ರಧಾನ ಭಾಗವತರಾಗಿದ್ದೀರಿ ಈಗ ಮೆಕ್ಕೆಗಟ್ಟಿಗೆ. ಹೌದು, ಮುಂದಿನ ಒಂದು ಯುವ ಪೀಳಿಗೆಗೆ ನೀವೊಬ್ಬರು ಭಾಗವತರಾಗಿ ಯುವ ಪೀಳಿಗೆಗೆ ಮುಂದೆ ಬರುವಂಥ ಯುವಕರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್? ಯಕ್ಷಗಾನಕ್ಕೆ ಈಗ ನನ್ನ ಮಗ ಸ್ವಲ್ಪ ಮಟ್ಟಿಗೆ ಚಂಡೆ ಬಾರಿಸ್ತಿದ್ದಾನೆ. ನಾನು ಬೇಡ ಅಂತ ಹೇಳಲಿಲ್ಲ, ಹೇಳ್ಕೊಡ್ಲಿಲ್ಲ, ಸದ್ಯದಲ್ಲಿ ಹೇಳ್ಕೊಡೋದಿಲ್ಲ. ಒಂದು ಹಂತಕ್ಕೆ ಈಗ ಅನಿವಾರ್ಯತೆ ಉಂಟು. ಒಂದು ಹಂತಕ್ಕೆ ಡಿಗ್ರಿಯವರೆಗೆ ಓದಿದ್ರೆ ನಾವು ಅಷ್ಟು ಓದ್ದವರಲ್ಲ, ನನ್ನ ಅಷ್ಟು ಹೈ ಎಜುಕೇಷನ್ ಇಲ್ಲ. ಈಗ ನಮಗೆ ಅದು ಗೊತ್ತಾಗ್ತದೆ ಈ ಕಲಿಬೇಕಿತ್ತು ಅಂತ. ಆದರೆ ಇದು ಬಿಡಿ, ನನಗೆ ನಾನೊಬ್ಬ ಯಾವುದೋ ಸರ್ಕಾರಿ ನೌಕರ ಆದರೆ ಯಾವುದೋ ಮೂಲೆಯಲ್ಲಿ ನೌಕರಿ ಹಾಕ್ಕೊಂಡು ನನಗೆ ನಾ ಇದ್ದೆ ಅಂತೇಳಿ ಸರ್ಕಾರಿ ನೌಕರ ಹಾಕ್ಕೊಂಡು ನನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಿರ್ತಿತ್ತು, ನಮ್ಮ ಕುಟುಂಬ ಗೊತ್ತಿರ್ತಿತ್ತು. ಆದರೆ ಒಂದು ಹೆಮ್ಮೆ ವಿಚಾರ ಅಂತಂದರೆ ಈಗ ಬ್ರಹ್ಮೂರಲ್ಲಿ ನಾನು ಹುಟ್ಟಿದ್ದೇನೆ, ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ನಾ ಯಾರು ಅಂತ ಗೊತ್ತಿದೆ. ಅದು ಭಾಳ ಸಂತೋಷ ವಿಚಾರ. ನನ್ನ ಕುಟುಂಬಕ್ಕೆ, ನನ್ನ ತಂದೆ ತಾಯಿಗೆ, ಅಣ್ಣ ತಮ್ಮನಿಗಳಿಗೆ ಹೆಮ್ಮೆ ತರುವ ವಿಚಾರ. ಅದು ನನಗೂ ಸಂತೋಷ ಉಂಟು. ಆದರೆ ಮುಂದೆ ಬರೋರಿಗೆ ಈಗಿನ ಯಕ್ಷಗಾನದಲ್ಲಿ ಕಲಿಕೆಯಿಂದ ಹಣದ ಮಾಧ್ಯಮ ಜಾಸ್ತಿ ಆಗಿದೆ. ಈಗ ಕೇಳಿದ್ರೆ ಒಬ್ಬ ಸಂಗೀತಗಾರ ಬರುವ ಹೊತ್ತಿಗೆ ನೀವು ಹೇಳಿದಾಗೆ ಇವತ್ತು ಸಂಗೀತ ಮಾಡ್ತಾನೆ, ಮುನ್ನೋಷ್ಟು ಎರಡನೇ ಭಾಗವತಿಗೆ ಪೋಸ್ಟ್ ಕೇಳ್ತಾನೆ. ಅರ್ಹತೆ ಉಂಟೋ ಇಲ್ಲ ಅನ್ನೋದು ಪ್ರಶ್ನೆ ಬರುವುದಿಲ್ಲ. ಸರಿಯಾಗಿ ಶಾಸ್ತ್ರೋಕ್ತವಾಗಿ ಕಲಿತು ಯೋಗ್ಯತೆಯಿಂದ ಮೇಲೆ ಬಂದರೆ ಸ್ವಲ್ಪ ತಡ ಆಗ್ತದೆ. ಪ್ರಚಾರ ಮಾಧ್ಯಮದಲ್ಲಿ ಸ್ವಲ್ಪ ಲೇಟ್ ಆಗ್ತದೆ, ಅದು ಸ್ಪಷ್ಟ ಒಪ್ಕೊಳ್ತೇನೆ. ನಿಧಾನದಲ್ಲಿ ಕಲಿತು ಬಂದರೆ ಒಳ್ಳೆಯದು. ಶಾಸ್ತ್ರೋಕ್ತವಾಗಿ ಕಲಿತರೆ ಒಳ್ಳೆಯ ಗುರುಗಳಿಂದ ಕಲಿತು ಬಂದರೆ ಒಳ್ಳೆಯದು ಅನ್ನಿಸ್ತದೆ ನಮಗೆ. ಯಕ್ಷಗಾನಕ್ಕೆ ಬರಬಾರ್ದು ಅಂತ ಹೇಳೋದಿಲ್ಲ, ಯಕ್ಷಗಾನ ಹಾಳು ಮಾಡೋದಿಲ್ಲ. ನನಗಂತೂ ಹಾಳು ಮಾಡಲಿಲ್ಲ, ನಮ್ಮ ಕುಟುಂಬಕ್ಕೆ ಹಾಳು ಮಾಡಲಿಲ್ಲ. ನಾನು ಇಂದೊಂದು ಸ್ಥಾನಕ್ಕೆ ನಿಂತಿದ್ದೇನೆ, ನನ್ನದೊಂದು ಯಾವುದೋ ಒಂದು ವ್ಯವಹಾರದಕ್ಕೆ ನಡೀತಿದೆ ಅಂದರೆ ಯಕ್ಷಗಾನದ ತುಂಬ ಉಂಟು ನನಗೆ. ನನ್ನ ಮಗನೂ ವಿರೋಧ ಮಾಡೋದಿಲ್ಲ. ಈಗ ನನ್ನ ಚಿಕ್ಕಪ್ಪ ಮಗ ಕಾಲೇಜ್ ಲೆಕ್ಚರ್, ಈಗ ಉಡುಪಿಯಲ್ಲಿ ಕಾಲೇಜಲ್ಲಿದ್ದಾನೆ. ಈಗ ಅವನಿಗೆ ಬಾ ಯಕ್ಷಗಾನಕ್ಕೆ ಮರೆ ಅರ್ಥ ಹೇಳು, ವೇಷ ಮಾಡು ಅಂತೇನೆ ನಾನು. ನಮ್ಮ ಮನೆಯಲ್ಲಿ ಅಲ್ಲದೇ ವಾತಾವರಣ ಉಂಟು. ನಾನು ಯಕ್ಷಗಾನ ವಿರೋಧ ಮಾಡೋದಿಲ್ಲ, ಬರಲಿಕ್ಕೆ ಹೇಳ್ತೇನೆ. ನನ್ನ ಮಗನಿಗೂ ಹೇಳ್ತೇನೆ, ಆಚೆ ಮನೆಯವನಿಗೂ ಹೇಳ್ತೇನೆ, ಮನೆಗೆ ಬಂದವರು ಈಗೂ ಹೇಳ್ಕೊಡ್ತೇನೆ. ಸರಿ, ಕೆಲವು ಈಗಿನ ಯುವಕರನ್ನ ನೋಡಿದರೆ ಈ ವರ್ಷ ಬಾಲಗೋಪಾಲ ಮಾಡ್ತಾವ, ಮುಂದಿನ ವರ್ಷ ಮತ್ತೆ ಬಾಲಗೋಪಾಲ ಮಾಡೋದಿಲ್ಲ, ನನಗೆ ದೊಡ್ಡ ವೇಷ ಬೇಕು, ಈಗೆಲ್ಲ ಒಂದು ಮನಸ್ಥಿತಿ ಉಂಟು ಸರ್. ಅದು ಮೇಳದಲ್ಲಿ ಉಂಟು. ನನಗೆ ಸ್ವತಃ ಅನುಭವ ಕಳೆದ ವರ್ಷ ಬಂದಿದೆ. ಹೌದು, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ನೀವು? ಅದನ್ನು ಭಾಳ ಕಷ್ಟ ಹೇಳೋದು. ಅಂದರೆ ಜನ ಬಯಸ್ತಾರೆ ಅಂದರೆ ಇದು ಆವಾಗ ಹೇಳಿದಾಗೆ ಫೇಸ್ಬುಕ್ಕಲ್ಲಿ ಈಗ ಎಕ್ಸಾಂಪಲ್ಲು, ಈ ಕೊಂಡದ ಕುಳಿ ಅಂತ ಮೇರು ನಟರು, ಜಲವಳ್ಳಿಯವರು ಅಂತ ಮೇರು ನಟರು, ಆಯಿತಾ, ಸುಬ್ರಹ್ಮಣ್ಯ ಧಾರೇಶ್ವರರು ಈಗ ಗತಿಸೋಗಿದ್ದಾರೆ. ಅಂಥ ಹೋದ್ರಿಗೆ ಸಣ್ಣವರನ್ನು ತಂದವರನ್ನು ಕೂರಿಸ್ತಾರೆ. ಆಟದ ಕಾಂಟ್ರಾಕ್ಟ್ ಪಾರ್ಟಿ ನೋಡಿ, ಇವರು ಸಣ್ಣವ 1 ವರ್ಷ ವೇಷ ಕಲ್ತಿದ್ದಾನೆ, ನಿಮ್ಮೊಟ್ಟಿಗೆ ಒಂದು ವೇಷ ಮಾಡ್ತಾರೆ ಅಂತಾರೆ. ಮೊದಲು ಮಾಡಿಸುವ ವ್ಯವಹಾರ ಇದು. ನಿಮ್ಮೊಟ್ಟಿಗೆ ಒಂದು ಮಾಡ್ತೇನೆ. ನಾವು ಸಣ್ಣವರು ಹಾಕೊಂಡು ಹೋಗಲಿ, ಅವ್ರ ಅವಕಾಶವನ್ನು ಕಸಿಬಾರ್ದು, ಸಣ್ಣವರು ಅಂತೇಳಿ ಬಿಟ್ಟರೆ ಮನ್ನಿಸಿ ಬಿಟ್ಟರೆ ಇಂಥ ಗರ್ವ ಬಂತೆ ನೋಡೋದು ಪದ್ಯ ಬರ್ತದೆ. ಹಾಗೆ ಮರು ವರ್ಷ ಹಾಗೆ ಕೇಳಿದ್ರೆ ಅವನೊಟ್ಟಿಗೆ ದ್ವಂದ್ವ ಮಾಡಬೇಕು ಆಗುವುದಿಲ್ಲ. ಯಾಕೆ ಹೇಳ್ತಾರೆ ಅರ್ಹತೆ ಉಂಟು. ಯಾಕೆ ಹೇಳಿದ್ರೆ ಇದು ನಾವು ಕೊಟ್ಟ ಅವಕಾಶಗಳು. ಮೊದಲೇ ಅವನಿಗೆ ಗೋಪಾಲ ವಯಸ್ಸಿಂದ ನೀನು ವೃಷಿಕೇತ್ವ ಪ್ರದ್ಯುಮ್ನ ಮಾಡಬೇಕು, ಮಂತ್ರಿ ಮಾಡಬೇಕು, ದೂತ ಮಾಡಬೇಕು ಅನ್ನೋ ಟ್ರೈನಿಂಗು ಹಿರಿಯ ಕಲಾವಿದರು ಹೇಳಲಿಕ್ಕೆ ಆಗೋದಿಲ್ಲ. ಹೇಳಲಿಕ್ಕೆ ಅವನ ಹಿಂದ್ಗಡೆ ಸಪೋರ್ಟರ್ ತುಂಬ ಇರ್ತಾರೆ. ವಿರೋಧ ಮಾಡಿಕೊಳ್ಳೋ ಸ್ಥಿತಿ ಯಕ್ಷಗಾನದಲ್ಲಿ ಇಲ್ಲ. ಈಗ ಜಾಸ್ತಿ ಮಾತಾಡ್ರೆ ನಮ್ಮ ಮೇಲೆ ಆಚೆ ಈಚಿನವ್ರ ಪರಿಸರದ್ದು ಅವನ ಮನೆಗೆ ಹೊಟ್ಟೆ ಕಿಚ್ಚು ಹೇಳಿ ಬರ್ತದೆ. ಬಹುಶಃ ಆ ವಿಷಯ ನನಗೂ ಬಂದಿದೆ. ಶಂಕರ ಭಟ್ರಿಗೆ ಹೊಟ್ಟೆ ಕಿಚ್ಚು ಅಂತ. ಹೊಟ್ಟೆ ಕಿಚ್ಚ ಅಂತೇಳಿದ್ರೆ ನಾ ಇಷ್ಟು ಯಕ್ಷಗಾನ ಕಲಾವಿದರು ತಯಾರು ಮಾಡುವ ಹವ್ಯಾಸಕ್ಕೆ ಹೋಗೋದಿಲ್ಲ ಆಗಿತ್ತು ನಮ್ಮ ಕುಟುಂಬದವರು. ನಾನು ಅದೊಂದು ಹೇಳ್ಕೊಳ್ಳೋರು ಬಾಯಿಗೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಪಾಪ ಅವ್ರಿಗೆ ಹಾಗೆ ಅದನ್ನೇ ಕಂಟಿನ್ಯೂ ಮಾಡಲಿದೆ ಅವರು ಅಂತ ಕೇಳ್ಕೊಳ್ತೇನೆ. ಅದೊಂದು ಶಬ್ದ ಬಂದಿತ್ತು, ನನಗೆಲ್ಲೋ ಕೇಳಿದ್ದೇನೆ ಮಾಧ್ಯಮದಲ್ಲಿ, ಶಂಕರ ಭಟ್ರಿಗೆ ಹೊಟ್ಟೆ ಕಿಚ್ಚು ಅಂತ. ಪಾಪ ಅಂತೇಳಿ ಅಂತ ಕೇಳಿದ್ರೆ ನಾವು ಇಷ್ಟು ಕಲಾವಿದರನ್ನು ಕೊಟ್ಟ ಕುಟುಂಬ ನಮ್ಮದು, ನಮ್ಗೆ ಭಾಳ ಖುಷಿ ಉಂಟು. ಅದನ್ನು ಹೇಳ್ಕೊಂಡವ್ರಿಗೆ ಅವ್ರಿಗೆ ಅರ್ಥ ಆಗ್ಬೋದು. ಅದು ಅಂತರಂಗಕ್ಕೆ ಹೋಗಿ ಹೇಳಿದ್ದ, ಬಹಿರಂಗವಾಗಿ ಹೇಳಿದ್ದ ಅನ್ನೋದನ್ನು. ಅಂತರಂಗಕ್ಕೆ ಮೋಸ ಮಾಡಿ ಮಿತ್ರದ್ರೋಹವನ್ನು ಮಾಡಿದವನು, ಉಂಡ ಮನೆಯನ್ನು ದ್ರೋಹ ಮಾಡಿದವನಿಗೆ ಯಾವ ಗತಿ ಅನ್ನೋದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನು ನಾನು ಹೇಳುವುದಿಲ್ಲ. ಸರಿ, ಈಗ ಇಷ್ಟೆಲ್ಲ ನಿಮ್ಮ ಯಕ್ಷಗಾನದ ಬದುಕು, ಇದು ಯಕ್ಷಗಾನದಲ್ಲಿ ಆದಂಥ ಬದುಕು. ವೈಯಕ್ತಿಕವಾಗಿ ನಿಮ್ಮ ಮನೆಯವರು ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ನೀವು ಯಕ್ಷಗಾನಕ್ಕೆ ಹೋಗೋದು ಬೇಡ ಈ ರೀತಿ ಏನಾದರೂ ವಿರೋಧ ಮಾಡೋದು ಉಂಟ?
ಹೆಂಡತಿ ಮನೆಯವರು ಯಾರು ವಿರೋಧ ಮಾಡಲಿಲ್ಲ. ಹಾಂ. ಜಗಳ ಮಾಡೋದು ಬೇಡ, ಹಾಂ. ಮನೆ ಮರ್ಯಾದೆ ತೆಗಿಬೇಡ, ಹ್ಯಾಬಿಟ್ ಮಾಡಬೇಡ ಅಂತೇಳಿ ಈಗೂ ಹೇಳ್ತಾರೆ, ತಂದೆ ತಾಯಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಯಕ್ಷಗಾನಕ್ಕೆ ಹೋಗೋದು ಬೇಡ ಅಂತೇಳಿ ಯಾರು ವಿರೋಧ ಮಾಡೋದು ಇಲ್ಲ. ಈಗ ಸಪೋರ್ಟರ್ ನಮ್ಮ ಚಿಕ್ಕಪ್ಪ ಅಪ್ಪ ಎಲ್ಲ ಈಗೂ ಸಪೋರ್ಟ್ ಮಾಡ್ತಾರೆ. ಅಲ್ಲಿ 2-3 ಆಟಕ್ಕೆ ವಹಿಸ್ಕೊಳ್ಬೇಡ ಬೈತಾರೆ, ಅದು ಹೆಚ್ಚಾಯಿತು ಮಾರ. ಈಗೆಲ್ಲ ಟ್ರೆಂಡ್ ಆಗಿದೆಯಲ್ಲ, 3 ಆಟಕ್ಕೆ ಹೋದ್ರೆ ದೊಡ್ಡ ಭಾಗವತ, 5 ಆಟಕ್ಕೆ ಹೋದ್ರೆ ಹೆಚ್ಚು ಟ್ರೆಂಡ್ ಭಾಗವತ ಅಂತ ಆಗಿದೆ. ಅದು ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲದಲ್ಲ. 5 ಆಟಕ್ಕೆ ಹೋದ್ ಮರ ಚೌಕಿ ಬರುತ್ತೆ, ಎಷ್ಟು 5 ಆಟ ಮುಗಿಸ್ಕೊಂಡ್ಬಂದಿಯ ಮರ ಕೇಳೋದು ಹೀಗೆ. ಅದಂದರೆ 5 ಆಟಕ್ಕೆ ಭಾಗವತ ಅಂತ 5 ಆಟವನ್ನು ಹೋದ್ರೆ ಅಂತ ಹೇಳಿದ್ರೆ ಒಂದನ್ನು ಪರಿಪೂರ್ಣವಾಗಿ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಭಾಗವತ ಇರಲಿ, ಕಲಾವಿದ ಇರಲಿ, ಹಾಸ್ಯಗಾರ ಇರಲಿ, ಮೊದಲಾಗ ಇರಲಿ, ವ್ಯವಸ್ಥಿತವಾದ ಒಂದು ಪ್ರೋಗ್ರಾಮ್ ಕೊಡಬೇಕಾದ್ರೆ ಒಂದು ರಾತ್ರಿ ಒಂದೇ ಪ್ರದರ್ಶನ. ನನಗನುಭವ, ಹೆಚ್ಚಿನ ಅನುಭವ ಇದೆ ಅಂತ ಹೇಳುವುದಿಲ್ಲ. ಒಂದೇ ಪ್ರೋಗ್ರಾಮಲ್ಲಿ ಪ್ರದರ್ಶನ ಕೊಟ್ಟರೆ ಒಳ್ಳೆಯದಾಗ್ತದೆ. ನನ್ನ ಮನೆಯಲ್ಲಿ ಆ ಥರ ವಿರೋಧಗಳು ಬಂದದ್ದಿಲ್ಲ ಅಂತ ಹೇಳಿದ್ರೆ, ಹೆಂಡತಿಯ ಅಪ್ಪನ ಮನೆ ಕಡೆಗೂ ಯಕ್ಷಗಾನ ಸಪೋರ್ಟ್ ಇದೆ, ಹೆಂಡತಿಯೂ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ. ಮಗ ಹೇಳಿದ್ನಲ್ಲ, ಈ ಚಂಡೆ ಬಾರಿಸ್ತಾನೆ, ನಾನು ತಂದರೆ ದೈವಾನುಗ್ರಹ ಹೆಂಗೆ ಗೊತ್ತಿಲ್ಲ, 99 ಭಾಗವತಿಗೆ ಪೋಸ್ಟಿಗೆ ಅವನಿಗೆ ಮಾಡಿಸ್ತೇನೆ ಹೊರತು ಈ ಉಳಿದ ಪೋಸ್ಟಿಗೆ ಹಾಕೋ ಮನಸ್ಸಿಲ್ಲ ನನಗೆ. ಯಾವುದೇ ಸದ್ಯಕ್ಕೆ ಅಂತೂ ಇಲ್ಲ. ಡಿಗ್ರಿ ಓದಿ ಒಂದು ಹಂತಕ್ಕಾಗಬೇಕು, ಜಾಬ್ ಮಾಡ್ತಾಂಡ್ರೆ ಗೊತ್ತಿಲ್ಲ. ಸರ್, ಯಕ್ಷಗಾನವನ್ನು ಹೊರತುಪಡಿಸಿ ನಿಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೀತೀರಿ ಸರ್? ಯಕ್ಷಗಾನವನ್ನು ಹೊರತುಪಡಿಸಿ ಬಿಡುವಿನ ಸಮಯ ಕೃಷಿ ದಂಧೆಯಲ್ಲಿ ಕಳೀತೇನೆ. ಕೃಷಿ ಅಂದರೆ ತೋಟ ಉಂಟು, ದನ ಉಂಟು. ಅದರಲ್ಲಿ ತೋಟದ ಕೆಲಸ ಅಂತಂದರೆ ಮೊದಲಿಂದು ರಕ್ತಗತವಾಗಿ ಬಂದಿದ್ದು. ನಮ್ಮ ಚಿಕ್ಕಪ್ಪ ತಂದೆಯವರು, ಮದನ್ ಚಿಕ್ಕಪ್ಪ ಎಲ್ಲ ಕೃಷಿ ದಂಧೆಯಲ್ಲಿ ಇದ್ದವರು. ನಾವು ಭಾಳ ವರ್ಷ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದವ್ರೆ. ಹೈಸ್ಕೂಲು ಅಂತ ಕನ್ನಡ ಶಾಲೆಗೆ ಹೋಗುವಂಥಕ್ಕೂ ನಮಗೆ ಅದರಲ್ಲಿ ಖುಷಿ ಇತ್ತು, ಈಗೂ ಉಂಟು. ಈಗ ತೋಟ ಇದೆ ಮನೆ ಹತ್ತಿರ, ಅದರಲ್ಲಿ ಹೆಚ್ಚಿನ ಸಮಯವನ್ನು ಕಳೀತೇನೆ. ಭಾಳ ಯಕ್ಷಗಾನ ನಾನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಕೃಷಿ ದಂಧೆಯನ್ನು ಭಾಳ ಪ್ರೀತಿಸ್ತೇನೆ. ಹೆಚ್ಚಿನ ಸಮಯವನ್ನು ಕೃಷಿ ದಂಧೆಯಲ್ಲಿ ಕಳೀತೇನೆ. ಪಾರ್ಟ್ ಟೈಮ್ ಯಕ್ಷಗಾನ ಇದ್ದಾಗ ಹೋಗ್ತೇನೆ, ಅಷ್ಟೇ ಪ್ರೀತಿಸ್ತೇನೆ, ಅಷ್ಟೇ ಗೌರವ ಉಂಟು. ಅದರಿಂದ ಬೇಕಾದ ಸಂಪಾದನೆ, ಗೌರವ, ಹಣ ಎಲ್ಲ ಮಾಡಿದ್ದೇನೆ ಯಕ್ಷಗಾನದಲ್ಲಿ. ಕೃಷಿ ದಂಧೆಯಲ್ಲಿ ಪಾರ್ಟ್ ಟೈಮ್ ಕಳೀತೇನೆ. ಸರ್, ಒಂದು ಯಾವುದಾದ್ರೂ ಒಂದು ಭಾಮಿನೆನ್ನ ಹಾಡು ತೋರಿಸ್ಬೋದಾ ಸರ್? ರಾಮನಾರೆಂದರಿಯಲ ರಾಮ ಆರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲಿ ಸುತ್ರಾಮ ಮುಖ್ಯರ ದೂರಿನಲಿ ಆಮದು ದ್ವಿಜನವತರಿಸಿಯನು ನೀ ಮರುಳೆಲ ನೀ ಮರುಳೆಲ ರವಿ ತಾಮಸಿಗೆ ತಾಮಸವ ಅಂಗೀಕರಿಸಬೇಡೆಂದ ಸಿಕ್ಕಲರಿವಳೆ ಸೀತೆ ಸಿಕ್ಕಿದರೆ ದಕ್ಕಲರಿವಳೆ ನಿನಗೆ ಸಿಕ್ಕಲರಿವಳೆ ಸೀತೆ ಸಿಕ್ಕಿದರೆ ದಕ್ಕಲರಿವಳೆ ನಿನಗೆ ರಾಮ ಯಾರೆಂದರಿಯಲ ನೀ ಮರುಳೆಲ. ಸರ್, ನಮ್ಮ ಈ ಯಕ್ಷ ಸಂದರ್ಶನ ಈಗಾಗಲೇ ತಾವು ನೋಡಿರ್ಬೋದು, ಸಾಕಷ್ಟು ಸಂಚಿಕೆ 50ಕ್ಕೂ ಮೀರಿ ಸಂಚಿಕೆಗಳಾಗಿದ್ದಾವೆ ಸರ್. ಹೌದು. ಹವ್ಯಾಸಿ ಕಲಾವಿದರು ಮತ್ತೆ ವೃತ್ತಿ ಕಲಾವಿದರು, ಮೇಳದ ಕಲಾವಿದರೆಲ್ಲ ಸೇರಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾನು ತುಂಬ ಸಂದರ್ಶನಗಳನ್ನು ನೋಡಿದ್ದೇನೆ, ನಿಮ್ಮ ಚಾನೆಲ್ಗಳನ್ನು, ನಿಮ್ಮ ಸಂದರ್ಶನಗಳನ್ನು ತುಂಬಿದೆ. ನನಗೆ ಭಾಳ ಒಂದು 4-5 ಸಂದರ್ಶನ ಕಡ್ಬಾಳ ಅವ್ರದ್ದು ನೋಡಿದ್ದೇನೆ. ನಮ್ಮ ಮೊದಲಿಗಾರ, ನಂಗೆ ಭಾಳ ಪ್ರೀತಿ ಮೊದಲಿಗಾರ. ಯಕ್ಷಗಾನದಲ್ಲಿ ಸಾಹಿತ್ಯ ಜ್ಞಾನ ಇರುವ ಮೊದಲಿಗಾರ ಅಂತ ಹೆಸರುಂಟು, ನಮ್ಮ ಸುನೀಲ್ ಭಂಡಾರಿ. ಅವನ ಸಂದರ್ಶನವೂ ನೋಡಿದ್ದೇನೆ. ಕೊನೆಗೆ ನಮ್ಮ ಆತ್ಮೀಯ, ಭಾಳ ಆತ್ಮೀಯ, ಉಡುಪಿ ಕಡೆ ಹೋದಾಗ ಗಂಟೆಗಟ್ಟಲೆ ಸುದ್ದಿ ಹೇಳ್ತೇವೆ ಈಗ, ಶಶಿ ಆಚಾರ್ಯ ಸಂದರ್ಶನವನ್ನು ನೋಡಿದ್ದೇನೆ. ಹಾಗಾಗಿ ಕೇಳಬೇಕಾದ ಪ್ರಶ್ನೆಗಳನ್ನು ಕೇಳ್ತೀರಿ. ಚಾನಲ್ಲು ಒಳ್ಳೆಯದುಂಟು, ಮತ್ತು ಬಹಳ ಪ್ರಚಾರದಲ್ಲುಂಟು. ಹೀಗೆ ಇರಲಿ, ಭಾಳ ಸಂತೋಷ ಆಗಿದೆ. 3-4 ತಿಂಗಳಿಂದ ನೀವು ಕೇಳಿದಿರಿ. ಮೊದಲೇ ನಾವು ಬರ್ಬೋದು, ಒಂದು ಕೇಳ್ಬೋದಿತ್ತು ಒಳ್ಳೆ. ಬೇರೆ ಬೇರೆ ಕಾರಣಗಳಿಂದ ಅದು ಇದಾಗಿತ್ತು, ಇಂದ ಅವಕಾಶ ಬಂದಿದೆ. ಅನಂತ ಧನ್ಯವಾದ ನಿಮ್ಮ ಯಕ್ಷವಾಹಿನಿಗಳಿಗೆ, ಸರ್ವ ಇದನ್ನು ನೋಡುವವರಿಗೆ ಮತ್ತು ನಮ್ಮ ಅಭಿಮಾನಿಗಳಿಗೆ ಅಲ್ಲಿಗೆ ಧನ್ಯವಾದವನ್ನು ಹೇಳಿ ನಾನು
ಮುಗಿಸ್ತಾ ಇದ್ದೇನೆ. ಸರ್ ತುಂಬ ಧನ್ಯವಾದ ಸರ್. ಯಾಕಂದರೆ ಒಬ್ಬ ಕಲಾವಿದನಿಗೆ ರಂಗದಲ್ಲಿ ಮಾತ್ರ ಜನ ನೋಡಿರ್ತಾರೆ, ಹೊರಗಡೆ ಹೋದ್ಮೇಲೆ ಅವ ಹೇಗೆ, ಅವನ ಬದುಕು ಹೇಗೆ, ಏನು ಯಾವುದು ಗೊತ್ತಿರೋದಿಲ್ಲ, ಅವನ ಜೀವನ ಹೇಗೆ ನಡೆದು ಬಂತು ಅಂತ. ಸೊ ಹಾಗಾಗಿ ಈ ಮೂಲಕ ತಾವು ತಮ್ಮ ಬಿಡುವಿನ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಯಕ್ಷಗಾನದ ಯಾನ ಜೀವನ ಮತ್ತು ಅದೆಲ್ಲ ಹೇಗೆ ನಡೆದು ಬಂತು ಅಂತ ನಮಗೆ ಹಾಗೆ ವೀಕ್ಷಕರಿಗೆ ಹೇಳಿದ್ದೀರಿ. ತಮಗೆ ಹಾಗೆ ತಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ನೀಡಲಿ ಮತ್ತು ಇನ್ನಷ್ಟು ಕೀರ್ತಿ ಪ್ರಶಸ್ತಿ ಈ ಕ್ಷೇತ್ರದಲ್ಲಿ ತಮಗೆ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋದಕ್ಕಾಗಿ ತಮಗೆ ಅನಂತ ಧನ್ಯವಾದ.